ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ಧವಾರ. ನಿಮ್ಮೆಲ್ಲರೂ ಕೂಡ ಗುಡ್ ಈವ್ನಿಂಗ್ ಸ್ನೇಹಿತರೆ. ಏನಪ್ಪ ಇವತ್ತಿನ ಒಂದು ವಿಡಿಯೋ ಸೆಷನ್ ಒಂದು ಪ್ರಾಮುಖ್ಯತೆ ಅಂದರೆ ನಿನ್ನೆಯ ಒಂದು ವಿಡಿಯೋದಲ್ಲಿ ಏನು ಕ್ರೈಸ್ಗೆ ಸಂಬಂಧಿಸಿದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ನಾನು ಎಷ್ಟು 875 ಪೋಸ್ಟ್ಗಳಿಗೆ ಕಾಲಾಗತ್ತಂತ ಒಂದು ವಿಡಿಯೋನ ಹಾಕಿದ್ದೆ. ಅಲ್ಲಿ ಕೆಲವು ಒಂದು ನಮ್ಮ ಟೀಚರ್ ಬಂಧು ಮಿತ್ರರು ಏನು ಕೇಳಿದ್ರು ಅಂತ ನನಗೆ ಕೆಲವೊಬ್ರು, ಸರ್ 875 ಪೋಸ್ಟ್ಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಪೋಸ್ಟ್ಗಳಿಗೆ ಒಂದು ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನ ಒಂದು ವಿಡಿಯೋ ಮಾಡಿ ಹಾಕ್ರಿ ಮತ್ತು ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ರಿ ಅಂತ ನನಗೆ ಪ್ರಶ್ನೆ ಕೇಳಿದ್ರು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಕ್ರೈಸ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಮಾತ್ರ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ತಡ ಮಾಡೋದು ಬೇಡ. ಈ 875 ಪೋಸ್ಟ್ಗಳಲ್ಲಿ ಯಾವ ಸಬ್ಜೆಕ್ಟ್ಗೆ ಎಷ್ಟು ಪೋಸ್ಟ್ಗಳು ಇದಾವೆ ಅನ್ನೋದನ್ನ ಇಲ್ಲಿ ನೋಡೋಣ ಸ್ನೇಹಿತರೆ. ನೋಡ್ರಿ, ಮೊದಲೇದಾಗಿ ನೋಡ್ರಿ, ಇದು ಯಾವುದು ಕನ್ನಡ ಟೀಚರ್. ನೋಡ್ರಿ, ಕನ್ನಡ ಟೀಚರ್ ಇರ್ತಕ್ಕಂಥ ಸಂಖ್ಯೆ ಎಷ್ಟು? 100 ಪೋಸ್ಟ್ಗಳು ಸ್ನೇಹಿತರೆ. ಆಮೇಲೆ ಇಂಗ್ಲಿಷ್ ಟೀಚರ್ ನೋಡ್ರಿ, ಅದು ಕೂಡ 100 ಪೋಸ್ಟ್ ಇದಾವೆ ನೋಡ್ರಿ. ಆಮೇಲೆ ಹಿಂದಿ ಟೀಚರ್ ಎಷ್ಟೈತಿ? 100 ಪೋಸ್ಟ್ ನೋಡ್ರಿ, ಸಾರಿ 50 ಪೋಸ್ಟ್ ಅವು. ಆಮೇಲೆ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಅದೆಷ್ಟೈತಿ? 100 ಪೋಸ್ಟ್ ಇದಾವೆ ನೋಡ್ರಿ ಅವು. ಆಮೇಲೆ ಸೈನ್ಸ್ ಟೀಚರ್ ಅವು ಕೂಡ 100 ಪೋಸ್ಟ್ ಇದಾವ. ಆಮೇಲೆ ಸೈನ್ಸ್ ಆದ್ಮೇಲೆ ಸೋಷಿಯಲ್ ಸೈನ್ಸ್ ಟೀಚರ್ ಎಷ್ಟಿದಾವ್ರಿ? ನೋಡ್ರಿ, ಸೈನ್ಸ್ ಆದ್ಮೇಲೆ ಸೋಷಿಯಲ್ 6ನೇದು 150 ನೋಡ್ರಿ ಅವು. 150 ಅವು ಸೋಷಿಯಲ್ 150 ಆಮೇಲೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ನೋಡ್ರಿ, ಕಂಪ್ಯೂಟರ್ ಸೈನ್ಸ್ ಟೀಚರ್ ಎಷ್ಟು ಇದಾವ? 50 ಪೋಸ್ಟ್ ಇದಾವೆ ನೋಡ್ರಿ ಅವು. 50 ಪೋಸ್ಟ್ ಇದಾವ. ಇನ್ಯಾವುದು ಫಿಸಿಕಲ್ ಎಜುಕೇಶನ್ ಟೀಚರ್ ನೋಡ್ರಿ, ಫಿಸಿಕಲ್ ಎಜುಕೇಶನ್ ಟೀಚರ್ 75 ಇದಾವೆ ನೋಡ್ರಿ ಇವು. 75 ಇದಾವ. ಆಮೇಲೆ ಇನ್ನು ಮ್ಯೂಸಿಕ್ ಟೀಚರ್ ಒಂದು ಇಲ್ಲ, ಡ್ರಾಯಿಂಗ್ ಟೀಚರ್ ಒಂದು ಇಲ್ಲ. FDA ಕಮ್ ಕಂಪ್ಯೂಟರ್ ಆಪರೇಟರ್ ನಾನ್ ಟೀಚಿಂಗ್ ಒಳಗೆ ನೋಡ್ರಿ, FDA ಕಮ್ ಕಂಪ್ಯೂಟರ್ ಆಪರೇಟರ್ ಇದು ಎಷ್ಟೈತಿ? 75 ಪೋಸ್ಟ್ ಐತಿ ನೋಡ್ರಿ ಇದು ಕೂಡ. ಇನ್ನು ಕೊನೆಯದಾಗಿ ಇನ್ನೊಂದು ಯಾವ್ದಂದ್ರೆ ವಾರ್ಡನ್, ನಾನ್ ಟೀಚಿಂಗ್ ಒಳಗ ವಾರ್ಡನ್ ಎಷ್ಟು ಪೋಸ್ಟ್ ಅವು? 75 ಪೋಸ್ಟ್. ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಎಷ್ಟು? 875. ಇಷ್ಟು ನೋಡ್ರಿ, ಯಾವ್ಯಾವ ಪೋಸ್ಟ್ಗೆ ಏನೇನು ಇಲ್ಲಿ ಕೊಟ್ಟಿದ್ದೀನಿ. ನಾನು ವಿಡಿಯೋನ ಪಾಸ್ ಮಾಡಿ ಬೇಕಾದ್ರೆ ಅದನ್ನ ಸ್ಕ್ರೀನ್ಶಾಟ್ ತಗೊಳ್ರಿ ನೀವು. ಇಲ್ಲಾಂದ್ರೆ ಒಂದು ನನ್ಗೆ ಈ ನಂಬರ್ಗೆ ಮೆಸೇಜ್ ಹಾಕ್ರಿ. ಹಳೆ ನಂಬರ್ಗೆ ಮೆಸೇಜ್ ಹಾಕಿ ಕಳ್ಸೋದೇನು ಬೇಡ ಬಿಡ್ರಿ. ಬಟ್ ಥಿಂಗ್ ಏನಂದ್ರೆ ಇಲ್ಲಿ ಇರ್ತಕ್ಕಂಥ ಮಾಹಿತಿ ಕಂಪ್ಲೀಟ್ ಆಗಿರ್ತಕ್ಕಂಥ ಸತ್ಯ ಐತಿದು. ಯಾಕಂದ್ರೆ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಘಕ್ಕೆ ಮಂಜೂರಾದ ಬೋಧಕ ಹುದ್ದೆಗಳ ಸಂಖ್ಯೆ ಇಲ್ಲಿ ಕಂಪ್ಲೀಟ್ ಆಗಿರ್ತೈತಿ. ಮತ್ತ ಇನ್ನೊಂದು ಏನಂದ್ರೆ, ನಾವು ಮುಂಬರುವ ಒಂದು ದಿನಗಳಲ್ಲಿ ನೋಡೋದಾದ್ರೆ ಈ 875 ಪೋಸ್ಟ್ಗಳಿಗಿಂತ ಹೆಚ್ಚಾಗುವ ಸಾಧ್ಯತೆನೂ ಐತಿ. ಮೊನ್ನೆ ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಪೋಸ್ಟರ್ನ ನೋಡಿದೀವಿ. ಯಾವುದು ಎಕ್ಸ್ ಟ್ವಿಟರ್ನಲ್ಲಿ 1710 ಪೋಸ್ಟ್ಗಳನ್ನ ಕಾಲ್ ಮಾಡ್ತಾರಂತ ಒಂದು ಟ್ವಿಟರ್ನಲ್ಲಿ ಬಂದಿತ್ತು. ಬಟ್ ಅದಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ಒಂದು ಮಾಹಿತಿ ನೋಡೋದಾದ್ರೆ 875 ಪೋಸ್ಟ್ಗಳಿಗೆ 100 ಕಾಲಾಗತ್ತೆ. ಬಟ್ ಇನ್ನೊಂದು ಏನಂದ್ರೆ, ಇದಕ್ಕೂ ಕೂಡ TET ಕಡ್ಡಾಯ ಮಾಡಿದಾರಂತ ಒಂದು ಸುದ್ದಿ ಐತಿ. ಇದ್ರ ಬಗ್ಗೆ ಗಮನ ಹರಿಸ್ರಿ ಯಾರ್ಯಾರು ಇದ್ರೆ. ನೆಕ್ಸ್ಟ್ ಏನಂದ್ರೆ, ಸಾಧ್ಯದ ಮಟ್ಟಿಗೆ ಪ್ರೈಸ್ನಲ್ಲಿರ್ತಕ್ಕಂಥ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಯಾವುದೊಂದು ಸಬ್ಜೆಕ್ಟ್ಗೆ ಏನು ಸಿಲೆಬಸ್ ಐತಿ, ಸಿಲೆಬಸ್ ಸಂಬಂಧಪಟ್ಟಂಥ ಕಂಪ್ಲೀಟ್ ಮಾಹಿತಿ ಹೇಳ್ತೀನಿ. ಇನ್ನು ಇದಕ್ಕೆ ಇನ್ನೊಂದು HSTR ಬಗ್ಗೆ ಸಂಬಂಧಪಟ್ಟಂಥ ಈ ಸಿಲೆಬಸ್ಗಳಿಗೆ ಸಂಬಂಧಿಸಿದಂತೂ ಏನು ಕೇಳ್ತಾರೋ ಒಂದು ವಿಡಿಯೋ ಮಾಡಿ ಹಾಕ್ರಿ ಅಂತ ಕೇಳ್ತಾ ಇದ್ರು. ಅದು ಕೂಡ ಮಾಡ್ತೀನಿ, ಅದರಲ್ಲಿ ಡೌಟ್ ಇಲ್ಲ. ಇನ್ನು TETಗೆ ಸಂಬಂಧಿಸಿದಂಥ ಹಳೆಯ ಪ್ರಶ್ನೆ ಪತ್ರಿಕೆ ಈ ವಿಡಿಯೋ ಸರಣಿಯನ್ನು ಆರಂಭಿಸ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇದೇನು ಫ್ರೀ ಇರ್ತೈತಿ ನಿಮ್ಗೆ. ಇದು ಯೂಟ್ಯೂಬಲ್ಲಿ ಇರ್ತೈತಿ, ಫ್ರೀ ಇರ್ತೈತಿ. ಯಾರಾದರೂ ಇಷ್ಟ ಇದ್ದಾರೋ ಅಂದ್ರೆ ಕ್ಲಾಸ್ಗಳು ನೋಡ್ಬೋದು. ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ನಿಮಗೆ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಅಲ್ಲಿ. ಆಮೇಲೆ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣಾತ್ಮಕ ಇರ್ತಕ್ಕಂಥ ವಿಡಿಯೋ ಸೆಷನ್ಗಳನ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ.
ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸಾಧ್ಯದ ಮಟ್ಟಿಗೆ ಏನು ಮಾಡಿರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿರಿ. ನೆಕ್ಸ್ಟ್ ಏನಂದ್ರೆ ಇದ್ರ ಜೊತೆ ನೀವು ಆಲ್ಟರ್ನೇಟಿವ್ ಆಗಿ ಏನು ಮಾಡಿರಿ, ಯಾವುದನ್ನಂದ್ರೆ ಆಲ್ಟರ್ನೇಟಿವ್ ಆಗಿ ಈ ಪಿ ಯು ಕಾಲೇಜು ಕೂಡ ಕಾಲ್ ಆಗುತ್ತೆ. ಇದ್ರ ಬಗ್ಗೆ ಗಮನ ಇರಲಿ ನಿಮಗೆ. ಪಿ ಯು ಕಾಲೇಜು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಕಾಲ್ ಆಗುತ್ತೆ. ಇದ್ರ ಕಡೆ ಗಮನ ಇರಲಿ. ಯಾಕಂದರೆ ನಾವು ಆಲ್ಟರ್ನೇಟಿವ್ ಆಗಿ ಒಂದು ಪ್ಲ್ಯಾನ್ ಬಿ ಇರಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಎ ಪಿಯಲ್ಲಿ ನೋಡ್ಬೋದು 826 ಪೋಸ್ಟ್ ಅವ. ಇದು 1000ಕ್ಕೂ ಹೆಚ್ಚಿನ ಪೋಸ್ಟ್ಗಳನ್ನ ನಾವು ನೋಡ್ತಾ ಇದ್ದೀವಿ ಪಿ ಯು ಕಾಲೇಜಲ್ಲಿ. ಸೊ ನೀವೇನು ಮಾಡಿರಿ, ಬೈ ಒನ್ ಗೆಟ್ ಒನ್ ಅಂತ ಆಫರಲ್ಲಿ ಇಟ್ಕೊಂಡು ಪಿ ಯು ಕಾಲೇಜು ಎ ಪಿ ಯು ಕೂಡ ತಯಾರಾಗ್ರಿ. ಬಟ್ ನನ್ನ ಉದ್ದೇಶ ಏನಂದ್ರೆ ಜಿ ಪಿ ಎಸ್ ಟಿ ಆರು, ಪಿ ಎಸ್ ಟಿ ಆರು, ಎಚ್ ಎಸ್ ಟಿ ಆರು ಮತ್ತು ಟಿ ಇ ಟಿ ಇವುಗಳಿಗೆ ಸಂಬಂಧಿಸಿದಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣವನ್ನು ಮುಂದಿನ ದಿನಗಳಿಗೆ ಕೊಡಕ್ಕೆ ಹೋಗ್ತೀನಿ. ಇದಕ್ಕೆ ನಿಮ್ಮ ಸಹಕಾರ ಬೇಕಾಗುತ್ತೆ. ಏನಾದರೂ ನಿಮ್ಮ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮಾಡಿ. ಎಲ್ಲ ಒಂದು ಕಮೆಂಟ್ಗಳನ್ನ ನೋಡ್ತೀನಿ, ನಿಮ್ಗೆಲ್ಲರೂ ಕೂಡ ರಿಪ್ಲೈ ಕೊಡ್ತೀನಿ, ಯಾವುದೂ ಬಿಡಂಗಿಲ್ಲ. ಇದನ್ನ ನೀವೇನು ಮಾಡಿರಿ, ಸಾಧ್ಯದ ಮಟ್ಟಿಗೆ ಸ್ಕ್ರೀನ್ಶಾಟ್ ತೊಗೊಳ್ರಿ. ಅದನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಕನ್ನಡ ಪೋಸ್ಟ್ ಎಷ್ಟಿದಾವೆ ಅಂದರೆ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಕನ್ನಡಕ್ಕೆ 100 ಪೋಸ್ಟ್ ಅದಾವೆ, ಇಂಗ್ಲೀಷ್ಗೆ 100 ಪೋಸ್ಟ್ ಇದಾವೆ, ಹಿಂದಿಗೆ ಇಲ್ಲಿ ಕೂಡ 50 ಪೋಸ್ಟ್ಗಳು ನೋಡ್ತೀವಿ, ಮ್ಯಾಥ್ಸ್ಗೆ 100 ಪೋಸ್ಟ್ಗಳು ನೋಡ್ತೀವಿ, ಸೈನ್ಸು 100 ಪೋಸ್ಟು, ಸೋಷಿಯಲ್ ಸೈನ್ಸು 150, ಆಮೇಲೆ ಕಂಪ್ಯೂಟರ್ ಸೈನ್ಸ್ ಎಷ್ಟು 50, ಇನ್ನು ಪಿ ಟೀಚರು ಎಷ್ಟು 75, ಎಫ್ ಡಿ ಎ ಎಷ್ಟು 75, ವಾರ್ಡನ್ ಎಷ್ಟು 75, ಟೋಟಲ್ ಆಗಿ 825 ಪೋಸ್ಟ್ ನೋಡ್ರಿ. ಇಷ್ಟ ನನ್ನ ಇವತ್ತಿನ ಒಂದು ವಿಡಿಯೋ ಸೆಷನ್ನ ಪ್ರಮುಖ ಮಾಹಿತಿ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಗೇನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ, ಮತ್ತಿಲ್ಲಪ್ಪ ಅಂದರೆ ಈ ನಂಬರ್ಗೆ ಮೆಸೇಜ್ ಮಾಡಿರಿ. ತೊಗೊಳ್ರಿ, ಈ ನಂಬರ್ ತೊಗೊಳ್ರಿ, 866018862999 ಇವ್ರಿಗೆ ಮೆಸೇಜ್ ಮಾಡಿರಿ. ನಿಮ್ಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಏನಾದ್ರು ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿರಿ, ಅದು ಸಂಕೋಚ ಪಡಕ್ಕೆ ಹೋಗ್ಬೇಡ್ರಿ. ಫ್ರೀ ಟೈಮ್ನಾಗ ಏನು ಮಾಡ್ತಾರೆ, ನಿಮ್ಗೆ ಎಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಪ್ರಮುಖ ಸುದ್ದಿ ಹೇಳ್ಬೇಕಂದ್ರೆ, ನಮ್ದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ, ಬಸವ ಬುಕ್ ಹೌಸ್ ಅಂತ. ಬಸವ ಬುಕ್ ಹೌಸು ಇಲ್ಲಿರ್ತಕ್ಕಂಥ ನಿನ್ನೆ ಒಂದು ಬುಕ್ಸ್ ಮಾರ್ಕೆಟಿಗೆ ಬಂದಿದೆ. ಅದ್ಯಾವ ಬುಕ್ ಅಂತಾನ ತೋರಿಸ್ತೀನಿ ನೋಡ್ರಿ. ಈ ಬುಕ್ ಭಾಷಾ ಸಾಮರ್ಥ್ಯ, ಯಾವುದು ಭಾಷಾ ಸಾಮರ್ಥ್ಯ ಜಿ ಪಿ ಎಸ್ ಟಿ ಆರ್ ಬುಕ್ ಬಂದೈತಿ. ಒಂದು ಭಾಷಾ ಸಾಮರ್ಥ್ಯ ಪೇಪರ್ 3 ಯಾರ್ದು, ಸಂಜೀವ್ ರಾಯ್ಕರ್ ಸರ್ದು. ಸಂಜೀವ್ ರಾಯ್ಕರ್ ಸರ್ ಬುಕ್ ಬಂದೈತಿ ನೋಡ್ರಿ. ಇದ್ರ ರೇಟ್ MRP 360 ರೂಪಾಯಿ ಐತಿದು. ಬಟ್ ಆಫ್ಟರ್ ಡಿಸ್ಕೌಂಟ್ ಹೋಮ್ ಡೆಲಿವರಿ 320 ರೂಪಾಯಿದಾಗ ನಿಮ್ಮ ಮನೆಗೆ ಕಳಿಸ್ಕೊಡಕತ್ತೀವಿ. ಇದನ್ನ ಎಷ್ಟ 320 ರೂಪಾಯಿದಾಗ. ಯಾರಿಗಾದ್ರೂ ಈ ಬುಕ್ ಬೇಕಾಗಿದ್ರೆ, ಯಾವುದು ಭಾಷಾ ಸಾಮರ್ಥ್ಯ ಪತ್ರಿಕೆ 3, ಪತ್ರಿಕೆ 3 ಸಂಜೀವ್ ರಾಯ್ಕರ್ ಬುಕ್ಸ್, ಮತ್ತೆ ಅವ್ರ ಎಲ್ಲ ಬುಕ್ಸ್ಗಳು ಕೂಡ ನಮ್ಮ ಹತ್ರ ಸಿಗ್ತಾವೆ. ಜಿ ಪಿ ಎಸ್ ಟಿ, ಎಚ್ ಎಸ್ ಟಿ ಆರ್ ಸಂಬಂಧಪಟ್ಟಂಗೆ ಕಡಿಮೆ ದುಡ್ಡಲ್ಲಿ ನಿಮ್ಮ ಮನೆಗೆ ಕಳ್ಸಕ್ಕೆ ಕೂಡ ಪ್ರಯತ್ನ ಮಾಡ್ತಿದ್ವಿ. ಬೇಕಾದವ್ರು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ, ಇದೇ ನಂಬರ್ಗೆ 8660186299. ಸೊ ಸೈಮಲ್ಟೇನಿಯಸ್ಲಿ ನಾವು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಕೂಡ ಎಲ್ಲ ಬುಕ್ಸ್ಗಳನ್ನ ಹೋಮ್ ಡೆಲಿವರಿ ಫ್ರೀ ಇರುತ್ತೆ. ಡೆಲಿವರಿ ಏನೈತೆ ಅಂದ್ರೆ ಫ್ರೀ ಇರುತ್ತಿದ್ದು, ಫ್ರೀ ಡೆಲಿವರಿ ಇರುತ್ತೆ. ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ದುಡ್ಡು ಕೊಡಲ್ಲ. ನೀವು ಹಳ್ಳಿ ಇರಲಿ ಸಿಟಿ ಇರಲಿ, ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಕಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶರಣಾರ್ಥಿಗಳು. ಶುಭ ದಿನ.